ಪ್ರತಿಯೊಂದು ಕಾಲ್ ಮ್ಯಾಗು ಒಬ್ಬೊಬ್ರು ಹೆಸರು ದೇವ್ರು ಬರ್ದಿರ್ತಾನೆ ಅಂತಾರಲ್ಲ, ಎಲ್ಲಾದ್ರ ಮ್ಯಾಗು ಬರೆಯಕ್ಕೆ ದೇವ್ರ ಟೈಮಲ್ಲಿ ಇದ್ದದು ಅಂತೀನಿ. ಲೇ ಕ್ವಾಟ್ಲೆ, ದ್ಯಾವ್ರಿಗೆ ಟೈಮ್ ಇರಕ್ಕಿಲ್ಲ ಅಂತಾನೆ ಕಲ ಹುತ್ತು ಬಿತ್ತು ಬೆಳೆದು ನಿನ್ನ ಹೆಸರನ್ನ ಕೆತ್ತು ಅಂತ ನಮ್ಮಂತ ರೈತರಿಗೆ ಒಪ್ಸಿರೋದು. ಅದಕ್ಕೆ ಕಲ ಜನ ರೈತರನ್ನ ದ್ಯಾವ್ರು ಅಂತ ಅನ್ನೋದು. ಬಾಯಿ ಮಾತುಗೇನೋ ರೈತರನ್ನ ದ್ಯಾವ್ರು ಅಂತಾರೆ, ಆದ್ರೆ ರೈತರು ಮಕ್ಕಳಿಗೆ ಎಣ್ಣೆ ಕೊಡಕ್ಕಿಲ್ವಲ್ಲ ಹೇಳು. ಅದಕ್ಕೆ ಅಂತಮ್ಮ ಯಾವಾಗ್ಲೂ ತಾಳಿನ ಜೋಬಲ್ಲಿ ಇಟ್ಕೊಂಡಿರ್ಬೇಕು. ಯಾರಾದ್ರೂ ಇಷ್ಟ ಆಗ್ಬಿಟ್ರೆ ಹಂಗೆ ಕಟ್ಬಿಡ್ಬೇಕು. ಲೇ ಮೂದೇವಿ, ಅನ್ನ ತಿನ್ನೋರು ಆಡ ಮಾತೇನಲ್ಲ ಇದು. ಕ್ವಾಟ್ಲೆ, ಒಂದ್ ವಿಷಯ ಹೇಳ್ತೀನಿ, ಜ್ಞಪ್ತಿಗೆ ಇಟ್ಕ. ಮಂಡ್ಯದ ಮಣ್ಣಿನ ಮಗನಾಗಿ ಹೆಣ್ಮಕ್ಳಿಗೆ ಈ ತರ ಮಾತಾಡ್ತಿದ್ಯಾ ಅಂತ ಅದ್ ಯಾವ್ರಿಗೆ ಏನಾದ್ರು ಗೊತ್ತಾಯ್ತು ಅಂತಂದ್ರೆ ಸರಿಯಾಗಿ ಶಿಕ್ಷೆ ಕೊಡ್ತಾನೆ, ಹುಷಾರು. ಏ ಸರು, ಅಲ್ಲೋಡೆ, ನಿನ್ನೆ ನನ್ನನ್ನ ಕಾಪಾಡಿದಲ್ದೆ ಹಾವಿಗೆ ಮುತ್ಕೊಟ್ಟ ಪುಂಗ್ರು ಬತ್ತವ್ರೆ. ಏ ಅಕ್ಕ, ಇವ್ರಿಗೆ ಹೆಂಗಾನ ಮಾಡಿ ಬುದ್ಧಿ ಕಲ್ಸ್ಬೇಕಣ. ನಿನ್ನೆ ದೊಡ್ಡ ಹಾವಿಂದ ನನ್ನನ್ನ ಕಾಪಾಡಿದ್ರು, ಚಿಕ್ಕ ಹಾವಿಂದ ಇವ್ರು ಹೆಂಗ್ ಕಾಪಾಡ್ಕೋತಾರೆ ಅಂತ ನೋಡುವ. ಏನ್ ನೋಡುವ ಅಂತ್ಯಾ? ಹಾವಿದ್ಬಿಟ್ಟು ಹಾವು ಅಂತ ಕೆರ್ಸ್ಬಿಡೋಣ, ಸರಿನಾ? 1 2 3. ಕ್ವಾಟ್ಲೆ ಹುಷಾರ್ಕಲ್ಲ ಕ್ವಾಟ್ಲೆ. ಏ ಕ್ವಾಟ್ಲೆ, ಹುಲಿಗೇರಮ್ಮ, ದಂಡದ ಮರಮ್ಮ ಅಂತಮ್ಮ, ಅವು ಕೈಗೆ ಬಂದ್ಬಿಟ್ಟದೆ, ಕಾಪಾಡು ಅಂತಮ್ಮ, ಅಯ್ಯೋ ಕಾಪಾಡು ಅಂತಮ್ಮ. ಲೇ ಕ್ವಾಟ್ಲೆ, ಕಣ್ಬಿಟ್ಟು ನೋಡ್ಲಾ ಅದ್ ಕೆರ? ಹೌದೇ? ಹಂಗಾರೆ ಅವೆಲ್ಲೋಯ್ತು ಅಂತಮ್ಮ. ಭಗವಂತ, ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ದಕ್ಕೆ ನೀನ್ ಹಿಂಗ್ ಶಿಕ್ಷೆ ಕೊಟ್ಬಿಡದೆ. ನೀನ್ ಟವರ್ ಇಲ್ಲೆಲ್ಲ ಐತಂತ ಗೊತ್ತಿಲ್ದೆ ಮಾತಾಡ್ಬಿಟ್ಟೆ. ಇವತ್ತಲ್ಲ ಇನ್ಯಾವತ್ತು ಹೆಣ್ಮಕ್ಳ ಬಗ್ಗೆ ಮಾತಾಡಕ್ಕಿಲ್ಲ. ತಾಳಿ ಕಟ್ಟೋದಲ್ಲ, ರಾಖಿ ಕಟ್ಟಿಸ್ಕೊಬಿಡ್ತೀನಿ. ಭಗವಂತ ಕಾಪಾಡು. ಏ ಸರು, ನಾವಿಲ್ಲೇ ಇದ್ರೆ ನಮ್ ಕತೆ ಮುಗೀತು. ನಡಿ ಬಾ. ಲೇ ಕ್ವಾಟ್ಲೆ ನೋಡ್ಲಾ ಅಲ್ಲಿ? ಹಾವು ಇಲ್ಲ, ಏನೂ ಇಲ್ಲ, ನೋಡ್ಲಾ ಅಲ್ಲಿ? ಆವಿಲ್ವೇ? ನಮ್ಮನ್ ಕುರಿ ಮಾಡಿ ಬಡತಾವ್ ಹೆಂಗ್ ಹೊಡೈತಾವ್, ನೋಡ್ಲಾ ಅಲ್ಲಿ? ಅಂತಮ್ಮ, ಎಣ್ಣೆ ಇಕ್ಲಿ ನಮ್ಗೆ ಮಣ್ಣು ಮುಗಿಸ್ಬಿಟ್ರು. ಮಣ್ಣಲ್ಲ ಕಡ, ರಾಡಿ ಮಾಡೋ ನಡಿ. ನಿಂತ್ಕೊಳ್ಳಿ, ಬಿಡಕ್ಕಿಲ್ಲ ಅಂದ್ರೆ ಬಿಡಕ್ಕಿಲ್ಲ. ಅಂತಮ್ಮ, ಆನ್ಲೈನ್ ಆಗಿದ್ರೆ ಮೆಸೇಜ್ ಕಳಿಸಿ ಪಟಾಯಿಸ್ಕೊಬಿಡ್ಬೇಕು. ಸುಭಾಷ, ಲೇ ಸುಭಾಷ, ಏನ್ಲ ಮಾಡ್ತಿದ್ಯಾ ಇಲ್ಲಿ? ಅಮ್ಮ, ಅದು ಈ ಊರ್ ಎಷ್ಟು ಪಸಂದ್ ಆಗದೆ ಅಂತ ನೋಡ್ತಾ ಇದ್ದೆ. ಅದೇನು ಹೇಳಮ್ಮ? ಏನಂತ ಹೇಳೋಣ? ನಾವಿಲ್ಲಿಗೆ ಬಂದಾಗ ಅವ್ರನ್ನ ಜನ ಮಾತಾಡ್ಸಿದ್ರಲ್ಲ, ಹಂಗೇನಾದ್ರೂ ನಮ್ಮನ್ನ ಮಾತಾಡ್ಸಿದ್ರ? ನಮ್ ತಗ್ ಬಂದ್ರ? ಇಲ್ಲ. ಯಾಕೆ ಬರ್ಲಿಲ್ಲ ಹೇಳು? ಆ ಜನಕ್ಕೆ ನಿನ್ನ ಹತ್ರ ಆಗದೆ ಇರೋದಕ್ಕೆ, ಇವ್ರುಗಳ ತರ ಆ ಜನಗಳ ಜೊತೆ ಬೆರೀದೇ ಇರೋದಕ್ಕೆ. ನಂಗಂತೂ ಈ ಓಸಿ ಗಾಳಿ ಕುಡ್ದು ಸಾಕಾಗ್ ಹೋಗಿದೆ. ಮೊದ್ಲು ರೂಮ್ಗೆ AC ಹಾಕ್ಸ್ಕೋಬೇಕು, ಬ್ಯಾಸ್ಗೆಲು ತಂಪಾಗಿರ್ಬೇಕು. ಇಲ್ಲಿ ಪೂಜೆ ಮುಗಿಸಿ ನಮ್ಮ ಮಟ್ಟಿಗೆ ಹೋಗೋ ಅಷ್ಟರಲ್ಲಿ ನೀನ್ ಏನಾದ್ರೂ ಮಾಡ್ಲೇಬೇಕಂಡ್ಲ. ಅಮ್ಮ, ದ್ಯಾವ್ರಿಗೆ ಅವ್ರು ಪೂಜೆ ಮಾಡ್ಲಿ, ಆದ್ರೆ ವರ ನಾನ್ ಪಡ್ಕತೀನಿ. ರಾಮನು ಇಟ್ಟ ಬಾಣದ ಗುರಿಯು ಎಂದೂ ತಪ್ಪಿಲ್ಲ. ಈ ಭದ್ರೇಗೌಡನ ಕೆಣಕೋ ಹೆಣ್ಣು ಎಂದೂ ಹುಲಿಯಲ್ಲ. ಅತಳ ಬಿತಳ ಪಾತಾಳ ತಳದಲ್ಲೂ ಬಚ್ಚಿಟ್ಟಿದ್ರು ನಾವು ನಿನ್ನ ಸುಮ್ಮನೆ ಬಿಡಕ್ಕಿಲ್ಲ. ಸುಮ್ಕಿರ್ಲ ಕೊಡ್ಲೆ ಸಾಕು, ಗಂಡಿ ನಿನ್ ರೋಷ ಆವೇಶವ.
ಅಲ್ಲಕಲ್ಲ ಅವ್ರು ಹಾವು ಅಂತಂದ್ರು, ನಮಗೆ ಕೆಸರಿಗೆ ಹಾರು ಅಂತಂದ್ರೆ ತಮಾಷೆನ ತಮಾಷೆಯಾಗಿ ತಗೋಬೇಕು. ಈಗ ನಾನು ತಮಾಷೆ ಮಾಡಕ್ಕಿಲ್ವೇ? ನೀನು ಒಳ್ಳೆ ಅಂತಮ್ಮ ಈ ಮಾತನ್ನ ನೀವ್ ಹೇಳ್ತಾ ಇದ್ಯಾ? ಅವ್ರು ಮಾಡಿರೋ ಕೆಲ್ಸಕ್ಕೆ ನೀನ್ ಕೋಪ ಮಾಡ್ಕೊಂಡು ಯುದ್ಧಕ್ ಸಿದ್ಧ ಆಗು ಕ್ವಾಟ್ಲೆ ಅಂತ ಹೇಳ್ತೀವನೋ ಅನ್ಕೊಂಡ್ರೆ, ಅವ್ರು ಕ್ಷಮೆ ಕೇಳೋಕ್ಕೂ ಮೊದ್ಲೇ ಕ್ಷಮಿಸಿ ಅವ್ರು ಯುದ್ಧ ಶುರು ಮಾಡಕ್ಕಿಂತ ಮುಂಚೆನೆ ಬಿಳಿ ಬಾವುಟ ತೋರಿಸ್ಬಿಟ್ಟಿದೆಯಲ್ಲ, ಇದ್ ನ್ಯಾಯವೇ? ಅಲ್ಲಕಲ್ಲ ಕೊಟ್ಲೆ, ಅದೇ ಜಾಗದಲ್ಲಿ ನಮ್ಮನೆ ಹೆಣ್ಮಕ್ಳು ಇದ್ರೆ ನೀನು ಸುಮ್ಮನೆ ಇರ್ತಿದ್ಯಾ? ಅಯ್ಯ, ಇದನ್ನೆಲ್ಲ ಕೇಳಕ್ ನಾನ್ ಸಿದ್ಧ ಇಲ್ಲ. ನೀನೇನಾದ್ರು ಹೇಳು ಅಂತಮ್ಮ, ನಿನ್ ಬಲಗೈ ಬಂಟನಾಗಿ ನಿನ್ ಕೆಸರಲ್ಲಿ ಬಿದ್ದಿರೋದ್ನ ನಾನ್ ಸಹಿಸಕ್ಕಿಲ್ಲ. ನನ್ ಮೈಗ್ ಬಿದ್ದಿರೋದ್ನ ತೊಳ್ಕೊಂಡೆ, ಅದೇ ನಿನ್ ಮೈಗಾಯ್ತು ನೋಡು, ಅದು ನನ್ ಎದೆ ಒಳಗೆ ಉಳ್ಕೊಬಿಟ್ಟೈತೆ. ಇವಾಗ ಏನಾರ ನಾನ್ ಸುಮ್ಕೆ ಆಗ್ಬಿಟ್ರೆ ಆ ಭಗವಂತ ನನ್ನ ಮೆಚ್ಚನೆ, ಅಂದ್ಮೇಲೆ ನಾನು ಅವ್ರನ್ನ ಸುಮ್ಕೆ ಬಿಟ್ಟನೆ. ಏಯ್ ಕ್ವಾಟ್ಲೆ, ಅಂತಮ್ಮ ಅವ್ರಿಗೆ ಶಿಕ್ಷೆ ಕೊಡೋದು ಬಿಟ್ಬಿಟ್ಟು ನೀನ್ಯಾಕೆ ಹಿಂಗ್ ಕಣ್ಣೆ ತೋರಿಸ್ತಾ ಇದ್ಯಾ? ಲೇಯ್ ಸುಮ್ಕಿಲ್ಲ ಕೊಡ್ಲೆ, ಸಾಕು. ಆ ಕೆಸರಲ್ಲಿ ಬಿದ್ದಿದ್ದಾಯ್ತು, ಆ ಕೆಸರನ್ನ ತೊಳ್ಕೊಂಡಿದ್ದಾಯ್ತು, ಅದನ್ನಲ್ಲೇ ಬಿಟ್ಟಾಕ ಸುಮ್ಮನಾಗ. ಲೇಯ್ ಅದೆಲ್ಲ ಹಂಗಿರ್ಲಿ ಕೊಟ್ಲೆ, ಆ ಹುಡುಗಿ ಹೆಸರೇನು ಅಂದಲ್ಲ, ಏನದು? ಅಂತಮ್ಮ ಕೆಸ್ರಲ್ಲಿ ಬೀಳ್ಸ್ತವಳ ಹೆಸರು ಕೇಳ್ತಿದ್ಯಲ್ಲ, ಇದ್ ನಿನಗ್ ಸರಿ ಅನಿಸ್ತದ? ಅಲ್ಲ ಸುಮ್ಕೆ ತಿಳ್ಕೊಳ್ಳುವ ಅಂತ ಕೇಳ್ಬೇಕಲ್ಲ. ಅವಳ ಹೆಸರೇ ಹೇಳಿಲ್ವಲ್ಲ. ಹೋಗ್ಲಿ, ಏನಿರ್ಬೋದು? ಆ ವಿಧಿತಿದ್ಲು ಅಲ್ವಾ, ಅವ್ರ ರಾಣಿ ಏನಾದ್ರೂ ಇರ್ಬೋದಾ? ಲೇಯ್ ಅಂತ ಹೆಸರು ನೀ ಇಕ್ಕತ್ತಾರಲ್ಲ. ಕೆಸ್ರಲ್ಲಿ ಬೀಳ್ಸುದ್ಲು ಅಂದ್ರೆ ಕಮಲಮ್ಮ ಇರ್ಬೋದಾ? ಕಮಲಮ್ಮ ಅಮ್ಮ ಅಂದ್ಮೇಲೆ ಅವ್ರ ಅಪ್ಪ ಅವ್ವ ಇಟ್ಟಿರೋ ಹೆಸರು ಇರ್ಬೋದು ಬಿಡು. ಸರಿ, ನಾನು ಬಟ್ಟೆನ ಒಣಗಾಕ ಹೋಯ್ತೀನಿ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಮಕ್ಳ, ಇದ್ರಿಂದ ನಿಮ್ಗೆಲ್ಲ ಏನ್ ಅರ್ಥ ಆಯ್ತು? ಎಂತ ಪರಿಸ್ಥಿತಿ ಬಂದ್ರು ಮಾತ್ನ ತಪ್ಪಾರ್ದು. ವೆರಿ ಗುಡ್. ಇವತ್ತಿನ ಪಾಠ ಸಾಕು. ನಾಳೆ ಎಲ್ರು ಬರ್ತಾ ಇದನ್ನ ಗಟ್ ಮಾಡ್ಕೊಂಡ್ ಬರ್ಬೇಕು, ಸರಿನಾ? ಹೊರಡಿ. ಬಾಯ್ ಅಕ್ಕ. ವಿದ್ಯಾ, ಮಕ್ಳಿಗೆಲ್ಲ ಪಾಠ ಹೇಳ್ಕೊಟ್ಟಿದ್ ಮುಗೀತಾ? ಹ್ಞೂ ಅವ್ವ, ಮುಗೀತು. ಹಂಗಾರ್ ಬಾ, ಊಟ ಕೊಟ್ಬಿಟ್ಟು ಬರುವ. ಅವ್ವ, ನಂಗೆ ಹೊಸಿ ಕೆಲ್ಸ ಇದೆ, ನೀನು ಸರನ್ ಕರ್ಕೊಂಡು ಹೋಗು. ಅಯ್ಯೋಯ್ಯೋ ಇಲ್ಲ, ನಾಳೆಗ್ ನಂಗೆ ಗಣಿತ ಟೆಸ್ಟ್ ಇದೆ, ಅದಕ್ಕೆ ನಾನು ಓದ್ಕೋಬೇಕು. ಹಂಗಾರ್ ನೀನೇ ಬಾರೆ ವಿದ್ಯಾ. ಅವ್ವ, ನಾಳೆಗ್ ನನಗೂ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸುಳ್ಳು ಹೇಳಿ ಪರೀಕ್ಷೆ ಎಂದರೆ ಮೆಚ್ಚನ ಪರಮಾತ್ಮನು. ಏಯ್, ನಾಳೆ ನಿಂಗೆ ಗಣಿತ ಪರೀಕ್ಷೆ ಐತೆ ಅಂದೆ ತಾನೆ? ಮತ್ತ್ಯಾಕೆ ಆ ಮಕ್ಳಿಗೆ ಹೇಳ್ಕೊಟ್ಟಿದ್ದು ನೀ ಹೇಳ್ತಾ ಇದೀಯಾ? ಅಯ್ಯೋ ಅವ್ವ, ಅಕ್ಕ ಹೇಳ್ಕೊಟ್ನಾಗ ಅದನ್ನೇ ಕೇಳಿ ಕೇಳಿ ಬಾಯಿಗದೇ ಬರ್ತಿದೆ. ಅಕ್ಕಂಗೆ ನಾಳೆಕೇನ್ ಪರೀಕ್ಷೆ ಇಲ್ಲ, ಇನ್ನೊಳ್ಳೆ ಕರ್ಕೊಂಡೋಗವ. ಇಲ್ಲ ಅವ್ವ, ಅದು ನಾನು. ಏನ್ರಿ ಆಗದೆ ಇಬ್ರಿಗೂ? ಯಾಕೆ ಹಿಂಗ್ ಆಡ್ತಿದ್ದೀರಾ? ಇವ್ರಿಬ್ರು ಹಿಂಗ ಆಡ್ತಾವ್ರೆ ಅಂದ್ರೆ ಏನೋ ತರಲೆ ಮಾಡ್ಕೊಂಡ್ ಬಂದವ್ರೆ ಅಂತಾನೆ ಅರ್ಥ. ಏಯ್, ಏನ್ರೆ ಮಾಡ್ಕೊಂಡ್ ಬಂದಿದ್ದೀರಾ? ಅವ್ವ, ಅದು ಸುಳ್ಳು ಹೇಳುವ ಬದಲು ಹೋದರೆ ಎಲ್ಲ ಸರಿ ಹೋಗುವುದಲ್ಲವೇ? ಕಳ್ಬಿದ್ದಿರೋ ಎತ್ತುಗಳನ್ನ ಏರಿ ಕಟ್ಟಾಕಿದ್ರೆ ಹೋಗ್ಲೋ ಬೇಡ್ವಾ ಅಂತ ಹಿಂದ್ಕೂ ಮುಂದ್ಕೂ ತೂಗಾಡ್ತಿರ್ತವೆ. ಹಂಗೆ ಇವ್ರು ಆಡ್ತಾವ್ರೆ. ಯಾಕ್ರೆ? ಪಾಠ ಕಲ್ಸಿರೋದಕ್ಕಜ್ಜಿ. ಏನ್ ಪಾಠವೇ? ಯಾರಿಗ್ರೆ? ಏ ವಿದ್ಯಾ, ಅವ್ರ ಮನೆ ತನಕ ಹೋದಾಗ ಏನಾದ್ರೂ ತರ್ಲೆಗಿರ್ಲೆ ಮಾಡಿದ್ರೆ ಹೆಂಗೆ? ಅಯ್ಯೋ ಹಂಗೇನಿಲ್ಲವಾ, ನಾನೇ ಬರ್ತೀನಿ. ಬಂದು ಮಾಡ್ತೀನಿ ಕಡೆ ನಿಂಗೆ. ಬಂದು ನನ್ಗೇನಾದ್ರೂ ಮಾಡೋದಿರ್ಲಿ, ಅಲ್ಲಿ ನಿನ್ಗೇನ್ ಮಾಡೋರು ಅನ್ನೋದೇ ನಂಗೆ ಚಿಂತೆ ಆಗಿದೆ.
ನಿಮ್ ದಾರಿನೇ ಕಾಯ್ತಾ ಇದ್ದೆ, ಬನ್ನಿ. ಅಯ್ಯಯ್ಯೋ, ನಡೆದಿದ್ದು 7 ಅದಕ್ಕೆ ಇವ್ರು ನಮ್ಗೆ ಬುದ್ಧಿ ಕಲ್ಸಕ್ಕೆ ಕಾಯ್ತವ್ರೆ. ಇವ್ರು ಕಲ್ಸೋದಿರ್ಲಿ, ಈ ವಿಷಯ ಏನಾದ್ರೂ ಅವಂಗ್ ಗೊತ್ತಾದ್ರೆ ನಮ್ಮನ್ ಸುಮ್ಕೆ ಬಿಟ್ಟಾಳ. ಅದಕ್ಕೆ ಈ ವಿಷಯ ನಾನೇ ಹೇಳ್ಕೊಂಡ್ಬಿಡ್ತೀನಿ. ಅವ್ವ, ಅದೇನಾಯ್ತು ಅಂದ್ರೆ ಅದ್ಯಾಕಲ್ಲೇ ನಿಂತು ಬಿಟ್ರಿ, ಬನ್ನಿ. ಅಜ್ಜಿ, ಅದೇನೋ ನಾವು ಏನೂ ಅಲ್ಲ, ಮಧ್ಯಾಹ್ನ ಮಾಡ್ಕೊಂಡು ಬಂದಿದ್ರಲ್ಲ, ಅದ್ಭುತವಾಗಿತ್ತು. ಊಟ ಮಾಡಿದಾಗ ಯಾವಾಗಲೂ ಹೊಟ್ಟೆ ತುಂಬೋದು, ಆದ್ರೆ ಇವತ್ತು ಮಾತ್ರ ಮನಸ್ಸು ತುಂಬಿತು, ತೃಪ್ತಿ ಆತು. ಆದ್ರೆ ನಾಲ್ಗೆಗೆ ರುಚಿ ಇರ್ಲಿಲ್ವಲ್ಲ, ಅದೇಳು. ಊಟ ಅಂದ್ರೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇರ್ಬೇಕಪ್ಪ. ಇವ್ರು ಮಾಡೋ ಅಡುಗೆ ಎಲ್ಲ ಸಪ್ಪೆ. ಸಾವಿತ್ರಿ, ಉಪ್ಪು ಕಮ್ಮಿ ಹಾಕಕ್ಕೆ ರತ್ನಮ್ಮಂಗೆ ಹೇಳಿದ್ದು ನಾನೇಯ. ಮೋನಾ, ಇವಳು ತಟ್ಟೆ ಮುಂದಕ್ಕೆ ಒಂದ್ ಡಬ್ಬಿ ಉಪ್ಪಿನ ಪುಡಿ ಇಟ್ಬಿಟ್ಟು ಅದು ಏಟ್ ಬೇಕೋ ಆಟು ಹಾಕೊಂಡು ತಿಂದ್ಬಿಡ್ಲಿ. ಯಾರದು ಆಟನ್ ಜೋರಾಗಿ ಸಿಂತಿರೋರು? ನಮ್ ಭದ್ರಾತೆ. ಭದ್ರನಾ, ಏನಾತ ಅವಂಗೆ? ನಮ್ ತ್ವಾಟದ ಮನೆಗೆ ಹೋಗಿ ಬರೋ ದಾರಿನಲ್ಲಿ ಕಾಲ್ ಜಾರಿ ಕೆಸರಿಗೆ ಬಿದ್ದಂತೆ, ಅದಕ್ಕೆ ತಣ್ಣೀರ್ನಾಗೆ ಸ್ನಾನ ಮಾಡ್ಕೊಂಡು ಬಂದವನೆ. ಅಯ್ಯೋ, ಮೊದ್ಲೇ ಅವನಿಗೆ ತಣ್ಣೀರ್ ಸ್ನಾನ ಮಾಡಿದ್ರೆ ಆಗಕ್ಕಿಲ್ಲ ಅನ್ನೋದು ಗೊತ್ತಿದ್ದು ಅದ್ಯಾಕ ಹಂಗ್ ಮಾಡಿದ್ನೋ? ಇವಾಗ ನೋಡು, ಏಟೊಂದ್ ಜೋರಾಗಿ ಸಿಂತವನೆ. ಭದ್ರಂಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಕ್ ಬಂದಿದೀವಿ, ಈಗ ನೋಡಿದ್ರೆ ಅವಂಗೆ ಹಿಂಗಾಗದೆ. ಏನಾರ ಅವನಿಗೆ ಹುಷಾರಾಗದೆ ಪೂಜೆ ನಿಂತೋದ್ರೆ ಹೆಂಗಪ್ಪ ದೇವ್ರೆ? ಮೋನಾ, ಅವನ್ ಸೀನ್ ಕಮ್ಮಿ ಮಾಡಕ್ಕೆ ನೀನೇ ಏನಾದ್ರೂ ಮಾಡವ್ವ. ರಾತ್ರಿ ಗಂಟ ನೋಡವ, ಹುಷಾರಾಗಿಲ್ಲ ಅಂದ್ರೆ ಒತ್ತಾರಕ್ಕೆ ಆಸ್ಪತ್ರೆ ಕರ್ಕೊಂಡೋಗಿ ಬರುವ. ಇದೇ ಒಳ್ಳೆ ಅವಕಾಶ. ಒಂದೇ ಒಂದು ಲೋಟ ಕಷಾಯ ಮಾಡಿ ನನ್ನ ಮಗಳ ಕೈಲಿ ಕೊಡ್ಸಿದ್ರೆ ಶೀತ ಕಮ್ಮಿ ಆಗಿ ನನ್ನ ಮಗಳ ಮೇಲೆ ಪ್ರೀತಿ ಜಾಸ್ತಿ ಆಯ್ತದೆ. ಮೊದಲು ಆ ಕೆಲಸ ಮಾಡುವ. ಯಾಕೆ ಹಿಂಗ್ ಓಡಿದ್ಲು? ಗೊತ್ತಿಲ್ಲ ಅತ್ತೆ. ಸರಿ, ಊಟ ತಕೊಂಡು ಒಳಗ್ ನಡ್ರಿ. ನಮ್ಮಿಂದ ತಪ್ಪಾಗಿದ್ರು ಆಯಾ ತಪ್ಪಿ ಬಿದ್ದೆ ಅಂತ ತಪ್ಪು ಅವ್ರ ಮ್ಯಾಗೆ ಹಾಕೊಂಡವ್ರೆ. ಅಂದ್ರೆ ಅವ್ರದ್ದು ಒಳ್ಳೆ ಮನ್ಸೇಯ. ಅದನ್ನ ಅರ್ಥ ಮಾಡ್ಕೊಳ್ದೆ ನಾವೇ ಅವ್ರನ್ನ ಬೀಳಂಗ್ ಮಾಡ್ಬಿಟ್ವಲ್ಲ. ಏನ್ ಮಾಡ್ತಿದ್ಯವ? ನಿನ್ ಹೆತ್ತಪ್ಗೆ ಕಷಾಯ ಮಾಡ್ತಾವ್ನಿ. ಅಲ್ಲ, ಶೃಂಗಾರ ಮಾಡ್ಕೊಳ್ದಂಗೆ ಇರ್ಲಿ, ಮೊದಲು ಸಂಸಾರನ ಹೆಂಗ್ ನಡೆಸ್ಬೇಕು ಅನ್ನೋದನ್ನ ಕಲ್ತ್ಕ. ಹಿಂಗೆ ಆದ್ರೆ ಯಾವ್ದಾದ್ರು ಮಠ ನೋಡ್ಕೋಬೇಕಾಯ್ತದೆ ನೀ ಸನ್ಯಾಸಿ ಆಗಕ್ಕೆ. ನಾನಿವಾಗ ಏನ್ ಮಾಡ್ದೆ ಅಂತ ಹಿಂಗೆ ಹೇಳ್ತಿದ್ಯವ? ಏನು ಮಾಡ್ತಾ ಇಲ್ಲ ಅಂತ ಕಣೆ. ಹಿಂಗೆ ಆದ್ರೆ ಬೇರೆ ಯಾರು ವಯ್ಯಾರಿ ನಿನ್ ಭದ್ರನ್ ಬಾಳಲ್ ಬತ್ತಾಳೆ. ಅಂದ್ರೆ ನನ್ ಭದ್ರಮ್ಮ ನಂಗೆ ಸಿಗಕ್ಕಿಲ್ವೇ? ಸಿಗ್ಬೇಕು ಅಂದ್ರೆ ನೀ ಹಿಂಗೆ ಇದ್ರೆ ಆಗಕ್ಕಿಲ್ವೇ? ಅದಕ್ಕೆ ನಾನು ಏನ್ ಮಾಡ್ಬೇಕವ್ವ? ಕಷಾಯ ಕೊಟ್ಟು ಕಷ್ಟಕ್ಕಾಗಿ ಅವ್ನಿಗಿಷ್ಟ ಆಗ್ಬೇಕು. ಆದ್ರೆ ನನ್ ಕಷಾಯ ಮಾಡಕ್ಕೆ ಬರಕ್ಕಿಲ್ವೇ? ಹಂಗಂದ್ರೆ ಅವನ್ನ ಮರ್ತು ಬಿಡು. ಅವೋ, ಈ ರಾಗ ಹೇಳಿದ್ನ ಸಂದಾಗ ಕಲ್ತಿದ್ಯಾ ನೋಡು. ಮೊದ್ಲು ನೀರ್ ಹಾಕ್ಬೇಕು. ಈ ಪ್ರೀತಿ ಮಾಡೋರ್ಗೋಸ್ಕರ ಕಾಯ್ತೀವಲ್ಲ, ಹಂಗೆ ನೀರ್ನ ಸಂದಾಗ ಕಾಯಿಸ್ಬೇಕು. ಹೆಂಗಾರು ಮಾಡಿ ಮದ್ವೆ ತಪ್ಪಿಸ್ಬೇಕಂತ ಶುಂಠಿ ಹಂಗೆ ಘಾಟ್ ಶಾಪ ಹಾಕೋರು ಇರ್ತಾರೆ. ಅಂತವ್ರನ್ನ ಚೆನ್ನಾಗಿ ಜಜ್ಜಿ ಹಾಕ್ಬೇಕು. ಮೆಣಸಂಗೆ ಖಾರವಾಗಿ ಮಾತಾಡಿದ್ರೆ ಅಂಥವ್ರನ್ನ ಹಿಂಗೆ ಕುಟ್ಟಿ ಪುಡಿ ಮಾಡ್ಬಿಡ್ಬೇಕು. ಯಾರೇನೇ ಮಾತಾಡಿದ್ರು ತಲೆ ಕೆಡಿಸ್ಕೊಳ್ದೆ ಬೆಲ್ಲದಂಗೆ ಸಿಹಿಯಾಗಿ ಮಾತಾಡಿ ಇರೋ ಕಹಿನೆಲ್ಲ ದೂರ ಮಾಡಿ ಭದ್ರಮ್ಮಮ್ಮಗೆ ರುಚಿಸ್ಬೇಕು. ಪಾತ್ರೆಲಿರೋ ಕಷಾಯನ ಹೆಂಗೆ ಲೋಟ ಕುಯ್ತೀವೋ ಹಂಗೆ ನಿನ್ ಮನ್ಸಲ್ಲಿರೋ ಪ್ರೀತಿನ ನಿನ್ ಕಣ್ಣಲ್ಲಿ ಮೂಡಿಸ್ಬೇಕು. ಅದನ್ನ ಅವನ್ಗೆ ಅರ್ಥ ಆಗಂಗೆ ಮಾಡಿಸ್ಬೇಕು. ತಗೋ, ಇವಾಗ ಇದನ್ನ ತಗೊಂಡೋಗಿ ಕೊಟ್ಟು ಅವನ್ಗೆ ಹತ್ರ ಆಗು. ಮಾವ,
ಕೊಟ್ಟು ನಮ್ಮ ಅವ್ವ ಮಾಡ್ಕೊಟ್ಲು ಅಂತ ಹೇಳು. ಸರಿ ಆಯ್ತು. ಅಯ್ಯ ಏಯ್ ಕರ್ಮ ಅದೇನೋ ಅಂತ ನನ್ನ ಹೊಟ್ಟೆಲಿ ಹುಟ್ಟಿದ್ಯೆ. ಯಾಕವ್ವ? ಮತ್ತಿನ್ನೇನೆ ನೀನೇ ನಿನ್ನ ಕೈಯಾರ ಕೊಟ್ಟು ವಿರೋಧಿಯಿಂದ ನಿನ್ಗೋಸ್ಕರ ಮಾಡ್ಕೊಂಬದೀನಿ ಅಂತ ಹೇಳಿ ಅವನ ಮನ್ಸನ್ ಗೆಲ್ಲದ್ ಬಿಟ್ಟು ನಮ್ಮ ಅವ್ವ ಮಾಡ್ಕೊಟ್ಲು ಅಂತ ಹೇಳ್ತಾಳಂತೆ. ಹೋಗು ಇದನ್ನ ತಗೊಂಡೋಗಿ ಕೊಟ್ಟು ನಾನೇ ನನ್ನ ಕೈಯಾರ ನಿನ್ಗೋಸ್ಕರ ಮಾಡ್ಕೊಂಬಂದೆ ಅಂತ ಹೇಳು. ಸರಿ ಅವ್ವ. ಅಲ್ಲ ಇವಳೇನಾರ ಎಡ್ವರ್ಡ್ ರಾಣಿಯಾ? ಯಾಕೆ? ಅಲ್ಲ ಇಬ್ರಿದಾಗ ಒಂದ್ ಲೋಟ ಕಾಪಿ ತಂದಿದೆಯಲ್ಲ ಅದಕ್ಕೆ. ಇದು ಕಾಪಿ ಅಲ್ಲ, ಕಷಾಯ. ಕಷಾಯನ? ಯಾಕೆ? ಹೋಗ್ಲಿ ಅಂತ. ಏನ್ ಪ್ರಾಣವೇ? ಏಯ್ ಬಿಡ್ತು ಅನ್ನೋ. ಮಾಮೂನ್ ನೆಗಡಿ ಹೋಗ್ಲಿ ಅಂತ. ಭದ್ರಮಮ್ಮ, ನಿನ್ ಕಷ್ಟ ನನ್ ಕೈ ನೋಡಕ್ ಆಯ್ತಾ ಇಲ್ಲ. ನೀನ್ ಹಿಂಗ್ ಸೇಂತಾ ಇದ್ರೆ ನಿನ್ ಮೂಗಲ್ ಬಂದದೆ ಫುಲ್. ಏ ಕ್ವಾಟ್ಲೆ, ಸಾಪ್ ಮಾಡು ನಿನ್ ಕೀಟ್ಲೆ. ನೀನ್ ತಗೋಮಮ್ಮ. ನಂಗೆ ಈ ಕಸಾಯ ಗಿಸ ಎಲ್ಲ ಆಗ್ಬರಕಿಲ್ಲ, ತಗೊಂಡೋಗು. ಬೇಡ ಬ್ಯಾಡ ಅಂದ್ರೆ ನೆಗಡಿ ಓದತ್ತೆ ಇಲ್ಲ ತಾನೆ? ಸುಮ್ಕೆ ಹಠ ಮಾಡ್ಬೇಡ, ತಗೋಮಮ್ಮ. ಬಿರುತಿಂದ ತಂದಿರೋದ್ನ ಬೀತಿಂದ ಯಾಕೆ ನೋಡ್ತಿದ್ಯಾ ಅಂತಮ್ಮ? ಕುಡಿ ಅಂತಮ್ಮ, ಕುಡಿ. ತಗೋಮಮ್ಮ, ಕುಡಿ. ಇದೇನ್ ಕಸಾಯನ ಅಸಹ್ಯನ? ಅಚ್ಚುಕಟ್ಟಾಗಿ ಒಂದು ಕಸಾಯನೂ ಮಾಡಕ್ ಬರಲ್ವಲ್ಲ ನಿಂಗೆ? ಇದನ್ನೇನಾದ್ರೂ ಕುಡಿದ್ರೆ ನೆಗಡಿ ಹೋಗಕ್ಕಿಲ್ಲ, ಕ್ವಾಟ್ಲೆ ಹೇಳ್ದಂಗೆ ಪ್ರಾಣನೇ ಹೋಯ್ತದೆ. ಅಲ್ಲ ಮಮ್ಮ, ನಿನ್ಗೋಸ್ಕರ ಅಂತಾನೆ. ನೋಡ್ವಿನಂತಿ, ಏನಾದ್ರೂ ಮಾಡಿದ್ರೆ ಜನ ಅದನ್ನ ನೋಡಿ ಮೆಚ್ಚಂಗಿರ್ಬೇಕು. ಅದನ್ನ ಬಿಟ್ಟು ಮೆಚ್ಚಕ್ಕೋಸ್ಕರನಿಯ ನಾವೇನೋ ಕೆಲಸ ಮಾಡೋದೈತಲ್ಲ, ಅದು ಚೆನ್ನಾಗಿರಕ್ಕಿಲ್ಲ. ತಗ ಒಂದು ಕಸಾಯನ ನೆಟ್ಟು ಮಾಡ್ಕೊಂಬರೋದ್ ಕೇಳಿ. ಮಕ ಏನ್ ನೋಡ್ತಿದ್ಯಾ? ಎದ್ದೋಗು. ನೋಡ್ ಮತ್ತೆ ನಮ್ಮ ಸಾವಿತ್ರಿ ಮಾತಾಡಿದ್ದನ್ನ ಮನ್ಸಿಗೆ ಐಕಬೇಡಿ. ಅವಳು ಸ್ವಲ್ಪ ಹಂಗೆಯ, ಏನಾದ್ರೂ ಇದ್ರೆ ಮುಖದ ಮೇಲೆ ಹೊಡೆದಂಗೆ ಹೇಳ್ಬಿಡ್ತಾಳೆ. ಅಯ್ಯೋ, ಅವ್ರು ಇರೋ ವಿಚಾರನೇ ಹೇಳಿದಾರೆ ಬಿಡಿ. ನಾನೇನು ಅದನ್ನ ಮನ್ಸಿಗೆ ಹಾಕೊಂಡಿಲ್ಲ. ನೀವು ಬೇಸರ ಮಾಡ್ಕೋಬೇಡಿ ಅಮ್ಮೋರೆ. ಅದು ನಿಮ್ ದೊಡ್ಡತನ. ಆಮೇಲೆ ಇನ್ನೊಂದು ಇಸ್ಯ, ನಾವು ಮನೆ ದೇವ್ರ ಪೂಜೆ ಮಾಡ್ಬೇಕು ಅನ್ಕೊಂಡಿದ್ವಲ್ಲ, ಅದಕ್ಕೆ ಬಲಿ ಕೊಡಕ್ಕೆ ಕರಿ ಆಡೇ ಬೇಕಂತೆ. ಹುಡುಕಿದ್ರು ಸಂತಾಗಿರೋ ಸಿಗ್ತಾನೆ ಇಲ್ಲ. ಸಂತೆಗೆ ಹೋಗಿ ತರವ ಅಂದ್ರೆ ಅದಕ್ಕೆ ಟೈಮೂ ಇಲ್ಲ. ಅದೇ ದೊಡ್ಡ ಚಿಂತೆ ಆಗ್ಬಿಟ್ಟೈತೆ. ನಿಮಗೆ ಗೊತ್ತಿರೋ ಯಾರ್ತವನಾರು ಇದ್ರೆ ಹೊಸ ಹೇಳ್ತೀರಾ? ಅದೆಷ್ಟೇ ಬೆಲೆ ಆದ್ರೂ ನಾವು ಕೊಡ್ತೀವಿ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅಮ್ಮೋರೆ. ಕರಿ ಆಡು ನಮ್ಮ ಅಟ್ಟಿಲೇ ಅದೇ, ಬೇಕಾದ್ರೆ ಅದನ್ನೇ ಕೊಡ್ತೀವಿ. ಹೌದೇ? ಒಳ್ಳೇದೇ ಆಯ್ತು. ಗೋವಿಂದ, ಗೋವಿಂದ, ಕರಿ ಆಡು ಈ ಹೊಟ್ಟೆಯಲ್ಲೇ ಐತಂತೆ. ಒತ್ತಾರನೇ ಎದ್ದು ಹೋಗಿ ನೋಡಿ ಅದೆಷ್ಟಾಯ್ತದೆ ಅಂತ ವ್ಯಾಪಾರ ಮಾಡ್ಕೊಂಡು ತಗೊಬಂದ್ಬಿಡು. ಸರಿ ಅದಕ್ಕೆ. ರತ್ನ, ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ನಮ್ಮ ಮನೆಗೆ ಪೂಜೆಗೆ ಬಂದ್ಬಿಡಿ. ಆಯ್ತಮ್ಮೋರೆ, ಬರ್ತೀವಿ. ನೆಮ್ಮದಿಯಾಗಿ ಸೀನಾಕಾರ ಬಿಡ್ರಲ್ಲ. ಹೊರ ಮನೆಗೆ ನಂದೇ ನನ್ಗಾಗೈತೆ. ಅಂತಮ್ಮ, ಕಷ್ಟಪಡೋದ್ ಬೇಡ ಅಂತ ಅಲ್ವೇ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಬರುವ ಅಂತ ಹೇಳ್ತಾ ಇರೋದು. 74. ಲೋ ಅಣ್ತಮ್ಮ, ಎಲ್ಲೂ ಬೇಡಕಲ್ಲ. ಇವಾಗ ಸೀನಕ್ ಬಿಡ್ಲ ಸಾಕು. ತಣ್ಣೀರ್ ಸವಸ ಬೇಡ ಅಂತ ಬರ್ಕಂಡ್ಸತ್ತೆ. ನನ್ನ ಮಾತನ್ನ ಕಿವಿ ಮ್ಯಾಗೂ ಹಾಕೊಳ್ಳಿಲ್ಲ. ಕೆಸರು ಮಾರ್ಕೊಂಡು ಎಮ್ಮೆಗಳಂಗೆ ಮನೆಗೆ ಹೋಗಕ್ಕಾಗದೆ ಅಂತ ಹಠ ಮಾಡಿ ಸ್ನಾನ ಮಾಡ್ಕೊಂಡೆ. ಇವಾಗ ನೋಡು. ಅಯ್ಯೋ ಪಾಪ, ನಾವು ಮಾಡಿದ ತಮಾಸೆಯಿಂದ ಇವ್ರು ಸಾನೆ ಕಷ್ಟಪಡ್ತವ್ರೆ. ಅಚ್ಚರಿ, ಅಣ್ಣ ಯಾಕೆ ಕೆಸರು ಮಾಡ್ಕೊಂಡ್ರು? ಮಾರ್ಕೊಂಡಿದ್ದಲ್ಲ, ಬಿದ್ದಿದ್ದು. ಬಿದ್ರಾ? ಹೆಂಗೆ? ಅದು ದಾರಿಲಿ ಹೋಯ್ತಿದ್ವಾ. ಅಪ್ಪ ದೇವ್ರೆ, ನೆನ್ನೆ ಹಚ್ಚಿ ಇವತ್ತ್ಯಾಕಯ್ಯ ಬೀಳಿಸ್ತಾ ಇದೆಯಾ? ಮೊದ್ಲೇ ತುಂಡೈಕ್ಲು, ನಡು ಬೀದಿಲ್ ನಿಲ್ಸಿ ಮಾನ ಮರ್ಯಾದೆ ತೆಗೆದು ಬಿಡ್ತಾರಕಲ್ಲ, ಬಿಟ್ಟು ಬಿಡ್ಲ.
ಅದು ದಿಟ್ವೆಯ. ಏನಿಲ್ಲ ಮಕ್ಕಳ, ದಾರಿಲೋಯ್ತಾ ಜಾರ್ ಬಿದ್ದಿವೆ ಅಷ್ಟೇ. ಅಣ್ತಮ್ಮ, ನೀನ್ ಸೀನ್ ತೆರದ್ ನೋಡಿದ್ರೆ ಆದಷ್ಟು ಬಿರ್ನೆ ಸೆಂಚುರಿ ಹೊಡೆಯೋದಂತೂ ಕಟ್ಟಿದ ಬುತ್ತಿ. ಕ್ವಾಟ್ಲೆ ಮಾತಾಡಿದ್ ಸಾಕು, ಇದು ಪರಿಹಾರ ಏನು ಅಂತ ಕಂಡಿಡಿಲ್ಲ. ಎಲ್ಲೇ ಹೋಗಿದ್ದೆ ನೀನು? ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಹೋಗಿದ್ದೆ ತಾನೆ? ನಿಂತು ಬೇಸರ ಆಯ್ತವ, ಅದಕ್ಕೆ ಮನೆ ನೋಡ್ಕೊಂಡ್ ಬರುವ ಅಂತ ಹೋಗಿದ್ದೆ. ಸರಿ ಹೋಯ್ತು. ಕಾಲ್ ನಿನ್ನವ ಒಂದ್ ಕಡೆ ನಿಲ್ಲಕ್ಕಿಲ್ಲ ನೋಡು. ಬಾ. ಅವ ನಾನು ಹೊಸಿ ಭುವನನ್ ಮನೆ ಗಂಟ ಹೋಗ್ಬಿಟ್ಟು ಬರ್ತೀನಿ, ನೀನ್ ಮನೆಗೆ ಹೋಗಿರವ. ಈಗ ಯಾಕೆ? ಹೊಸಿ ಕೆಲ್ಸ ಅದವ, ಬಿರ್ನೆ ಬಂದ್ಬಿಡ್ತೀನಿ. ಬಿರ್ನೆ ಬಂದ್ಬಿಡವ. ಅದೇನ್ ಕೆಲ್ಸವೋ ಏನೋ ಒಂದು ಅರ್ಥ ಆಗಕ್ಕಿಲ್ಲ. ಸೀನ್ ತೆರದ್ ನೋಡಿ ನಂಗೆ ಏನೇನೋ ಬಂದದೆ. ಈ ನಮ್ಮ ಅಣ್ತಮ್ಮನ ಪರಿಸ್ಥಿತಿ ಹೆಂಗಿರ್ಬೇಡ. ಅವಳೇನಾರು ನನ್ನ ಕಣ್ಮುಂದೆ ಬಂದ್ಬಿಟ್ರೆ ಅವಳನ್ನ ಮನ್ಸಲ್ ಕೋಪ ಬಂದಿರೋದಕ್ಕೆ ಕಣ್ಮುಂದೆ ಬರ್ತಾವಳಲ್ಲ. ಅವಳ ವಿಷಯ ಇರ್ಲಿ, ಮೊದ್ಲು ಸ್ಥಿತಿಗೆ ಏನಾರ ಮಾಡ್ಬೇಕಲ್ಲ. ಹಲೋ ಹಲೋ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಅಂದ್ರೆ ದಿಟವಾಗ್ಲೂ ಬಂದ. ಏಯ್ ನೀನಾ ಅಲ್ಲಿ ಕೆಸರು ಬೀಳ್ಸದ್ ಸಾಕಾಗಿಲ್ಲ ಅಂತ ಇವಾಗ ಬಾವಿಗೆ ತಾಳಕ್ ಬಂದಿದ್ಯಾ? ಅಯ್ಯಯ್ಯೋ ಇಲ್ಲ, ಅಲ್ಲೇನೋ ನಿನ್ ತಮಾಷೆಯಿಂದ ಅಣ್ತಮ್ಮನ ಪರಿಸ್ಥಿತಿ ಈಗ್ಲೂ ಆಗ್ಲ ಅನ್ನಂಗದೆ. ಅಯ್ಯಯ್ಯೋ, ಅಲ್ಲಿ ಆವು ಅನ್ನುವಾಗ ಅಯ್ಯೋ ಅನ್ನಿಸ್ಲಿಲ್ವಾ? ನೆಗದಿಂದ ಶುರುವಾಗಿದ್ದು ಸೀನುಗ್ ಬಂತು. ಸೀನಿ ಎದೆನೋ ಬಂದದೆ. ಅಂದ್ರೆ ಒಳಗಡೆ ಇರೋ ಹೃದಯ ನೋವು ತಡೆಯಕ್ಕಾಗದೆ ಒದ್ದಾಡ್ತದೆ. ಇದೇನೋ ಅಂತಾರಲ್ಲ ಹೃದಯಾಘಾತ ಅಂತ. ಹಂಗೇನಾರ ಆದ್ರೆ ಹಂಗೆಲ್ಲ ಮಾತಾಡ್ಬೇಡಿ. ನೋಡಿ, ಅದನ್ನ ಸರಿ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಈ ನಾಟಿ ಸೊಪ್ಪನ್ನ ತಂದೀವ್ನಿ. ತಪ್ಪಾಡಿ ಸೊಪ್ಪು ತಂದ್ಬಿಟ್ರೆ ಸರಿ ಹೋಯ್ತದ? ನಮ್ಮೂರಲ್ಲಿ ಯಾರಿಗೆ ಶೀತ ಆದ್ರೂ ಇದೇ ನಾಟಿ ಔಷಧಿನ ಕೊಡೋದು. ನಿಜ ಹೇಳ್ತಿದೆಯಲ್ಲ ಮತ್ತೆ ವಿಚಾರದಲ್ಲಿ? ನಿಜವಾಗ್ಲೂ ಹೇಳ್ತೀವ್ನಿ. ಇದನ್ನ ಕುದಿಸಿರೋ ನೀರಿಗೆ ಹಾಕ್ಬಿಟ್ಟು ಆವಿನ ತಗೊಂಡ್ರೆ ಶೀತ ಎಲ್ಲ ಕಮ್ಮಿ ಆಯ್ತದೆ. ಅಮ್ಮ, ಇವಾಗ ಮಾಡಿರೋ ಅನಾಹುತನೇ ಸಾಕು, ಇನ್ಯಾವುದು ಬೇಡ. ಒತ್ತಾರಿಕೆ ನಾನೇ ಅಣ್ತಮ್ಮನ್ನ ಡಾಕ್ಟರ್ ತವ ಕರ್ಕೊಂಡು ಹೋಯ್ತೀನಿ. ಅಲ್ಲಿ ಗಂಟ ಸೀನಿ ಏನಾಗ್ಬೇಕು? ನನ್ ಮಾತ್ ನಂಬಿ ಇದನ್ನ ತಕೊಂಡೋಗ್ ಕೊಡಿ. ತಗೊಳ್ಳಿ. ಒಂದ್ ನಿಮಿಷ, ನಾನ್ ಕೆಸರಲ್ಲಿ ತಳ್ಳಿದ್ದಕ್ಕೆ ಕ್ಷಮಿಸ್ಬಿಡಿ. ಕ್ಷಮಿಸಿದೀನವ. ಅವ್ರಿಗೂ ಹೇಳ್ಬಿಡಿ. ಹೇಳ್ತೀನವ, ನೀನೀಗ ಹೋಗ್ ಬರವ. ಇಲ್ಲ, ಅವ್ರು ಸರಿ ಹೋದ್ಮ್ಯಾಗೆ ನಾ ಹೋಯ್ತೀನಿ. ಅಯ್ಯಯ್ಯೋ, ಹಂಗನ್ಬಿಟ್ಟು ನೀನ್ ಇಲ್ಲಿ ರಾತ್ರಿ ಎಲ್ಲ ಮನೆ ಬಾಗ್ಲು ಕಾಯ್ಕೊಂಡು ಕೂತ್ಕೊಂಡೆಯಾ? ಅಯ್ಯೋ, ಒತ್ತಾರೆ ಗಂಟ ಆ ಸೀನೆ ಇರಕ್ಕಿಲ್ಲ. ಇದನ್ನ ತಗೋತಿದ್ದಂಗೆ ಸರಿ ಹೋಯ್ತದೆ. ಮೊದ್ಲು ತಗೊಂಡೋಗ್ ಕೊಡಿ. ನೀವು ಏನಾಯ್ತು ಅಂತ ಬಂದು ಹೇಳಿ. ಸರಿ, ಮಾಡಿರೋ ತಪ್ಪಿಗೆ ನೀನೇ ಶಿಕ್ಷೆ ಕೊಟ್ಕತಿ ಅಂದ್ರೆ ನಾನೇನು ಮಾಡಕ್ಕಾಗಕ್ಕಿಲ್ಲ.